ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಈ ದುರಂತದಲ್ಲಿ ಅಜಿತ್ ಪವಾರ್ನ ಪಿಎಸ್ಒ, ಸಹಾಯಕ, ಇಬ್ಬರು ಜೆಟ್ನ ಸಿಬ್ಬಂದಿ ಸೇರಿ ಒಟ್ಟು 5 ಮಂದಿ ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಲೇರ್ ಜೆಟ್ 45 ಜೆಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ರನ್ವೇನಲ್ಲಿ ತುರ್ತು ಭೂಸ್ಪರ್ಶ ಆಗಿದೆ. ಈ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಒಂದಷ್ಟು ಡೀಟೇಲ್ಸ್ ಈಗ ಸಿಗ್ತಾ ಇರೋದು. ರನ್ವೇನಲ್ಲಿ ತುರ್ತು ಭೂಸ್ಪರ್ಶ ಮಾಡಬೇಕಾಗಿ ಬಂತು, ಅದು ಕ್ರಾಶ್ ಲ್ಯಾಂಡಿಂಗ್ ಆಗಿದೆ ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್. ಹಾಗಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಇಡೀ ವಿಮಾನ ಸುಟ್ಟು ಕರಕಲಾಗಿದೆ. ವಿಮಾನದಲ್ಲಿದ್ದಂಥವರು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂಥ ಮಾಹಿತಿ. ಈ ದುರಂತದಲ್ಲಿ ಅಜಿತ್ ಪವಾರ್, ಅದರ ಜೊತೆಯಲ್ಲಿ ಒಟ್ಟು 5 ಮಂದಿ ಇದ್ರು. ಪವಾರ್ ಅವರ ಪಿಎಸ್ಒ, ಅವರ ಸಹಾಯಕ, ಇಬ್ಬರು ಜೆಟ್ನ ಸಿಬ್ಬಂದಿ, ಪೈಲಟ್, ಅದರ ಜೊತೆಯಲ್ಲಿ ಕ್ಯಾಬಿನ್ ಕ್ರೂ ಇಬ್ಬರಿದ್ರು. ಒಟ್ಟು 5 ಮಂದಿ ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಲೇರ್ ಜೆಟ್ 45 ಜೆಟ್ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ನಿವೃತ್ತ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ ಸರ್, ನಮಸ್ತೆ. ನಮಸ್ಕಾರ. ದಿಸ್ ಇಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್. ಅದರ ಜೊತೆಯಲ್ಲಿ ದಿಸ್ ಇಸ್ ಟೂ ಅರ್ಲಿ ಟು ಡಿಸೈಡ್ ಅಂತ ಅನ್ಸುತ್ತೆ. ಆದ್ರೆ ಆದ್ರೂ ಕೂಡ ಕೇಳ್ತಾ ಇದ್ದೀನಿ, ಈ ಕ್ರಾಶ್ ಒಂದಷ್ಟು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದಂತ ಸಂದರ್ಭದಲ್ಲಿ ಏನಾಗಿರಬಹುದು? ಆಕಾಶದಲ್ಲಿ ಈ ರೀತಿ ಕ್ರಾಶ್ ಆಗಿರುವಂತ ಸಾಧ್ಯತೆ ಇದೆಯಾ, ಅಥವಾ ಇಮಿಡಿಯೇಟ್ ಆಗಿ ಕ್ರಾಶ್ ಲ್ಯಾಂಡಿಂಗ್ ಆದ್ರೆ ಈ ರೀತಿ ಆಗುತ್ತಾ? ನಿಮಗೇನ್ ಅನ್ಸುತ್ತೆ ಫಸ್ಟ್ ವ್ಯೂಸ್ ಈ ವಿಜುವಲ್ಸ್ ಅನ್ನ ನೋಡಿದಂತ ಸಂದರ್ಭದಲ್ಲಿ? ನೀವು ತೋರಿಸುವ ವಿಜುವಲ್ ನನಗನ್ಸುತ್ತೆ ಇದು ಏರ್ಕ್ರಾಫ್ಟ್ ಬಾರಾಮತಿಯಲ್ಲಿ ಲ್ಯಾಂಡ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ರು ಅವರು. ಇದು ಲೇಯರ್ ಜೆಟ್. ಯಾವ ಮಾಡೆಲ್ ಆಫ್ ಲೇಯರ್ ಜೆಟ್ ಅಂತ ಗೊತ್ತಾಗ್ತಾ ಇಲ್ಲ. ಬೇಕಾದಷ್ಟು ಮಾಡಿ 35, 45, 55 ಮೂರು ಅವರು ಲೇಯರ್ ಜೆಟ್ ನವ್ರು ಮಾಡ್ತಾರೆ. 45ಗೆ ಅದನ್ನ ಪ್ರೈವೇಟ್ ಆಪರೇಟರ್ಸ್ ಬೇಕಾದಷ್ಟು ಕಡೆ ಯೂಸ್ ಮಾಡ್ತಾರೆ, ಜಾಸ್ತಿ ಅಮೆರಿಕಾನಲ್ಲಿ. ಇದು ಬೊಂಬಾರ್ಡಿಯರ್ ಕಂಪನಿ ಏರ್ಕ್ರಾಫ್ಟ್. ಇದು ಲೇಯರ್ ಜೆಟ್ಗೆ ಒಂದೇ ಒಂದು ಇದನ್ನ ಅಡ್ವಾಂಟೇಜ್ ಇದೆ, ಅದು ಬಹಳ ಇಟ್ಸ್ ಫಾಸ್ಟ್ ಏರ್ಕ್ರಾಫ್ಟ್. ಆ ಇದ್ರೊಳಗೆ ಕಾನ್ಫಿಗರೇಷನ್ ಅಲ್ಲಿ ಇಸ್ ಅ ವೆರಿ ಫಾಸ್ಟ್ ಏರ್ಕ್ರಾಫ್ಟ್. ಅದಕ್ಕೆ ಬಹಳ ಜನ ಪ್ರೈವೇಟ್ ಆಪರೇಟರ್ಸ್ ಲೇಯರ್ ಜೆಟ್ ನ ಯೂಸ್ ಮಾಡ್ತಾರೆ. ಅದು ಆದರೆ ಬೇಕಾದಷ್ಟು 45, 55 ಕ್ರಾಶಸ್ ಆಗಿದೆ ಅಮೆರಿಕಾಲಿ. 25 ಕಳೆದ ವರ್ಷ 2025 ಒಂದು ಲೇಯರ್ ಜೆಟ್ 55 ಕ್ರಾಶ್ ಆಯ್ತು. ಆಗ ಇದೇ ತರ ಅವರು ಲ್ಯಾಂಡ್ ಆಗುವ ಕ್ರಾಶ್ ಆಯ್ತು. ಐ ಥಿಂಕ್ ಇದು ಏರ್ ಆಂಬುಲೆನ್ಸ್ ಅಂತ ಕಾಣಿಸುತ್ತೆ ನನಗೆ ಜ್ಞಾಪಕ ಇದ್ದಂಗೆ. ಆಗ ಅವರು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆ ಈ ಲೇಯರ್ ಜೆಟ್ಗೆ ಅಂತ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಯ್ತು. ಸೊ ಮೆಕ್ಯಾನಿಕಲ್ ಫೇಲ್ಯೂರ್ ಆಮೇಲೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಆ ಲೇಯರ್ ಜೆಟ್ಗೆ ಬಹಳ ಇತ್ತೀಚೆಗೆ ಬಹಳ ಜಾಸ್ತಿ ಇದೆ ಅಂತ ಅನ್ನೋ ಮಾತನ್ನು ಬಂದಿದೆ. ಲೇಯರ್ ಜೆಟ್ ನ ಈಗ ಬೊಂಬಾರ್ಡಿಯರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಅದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಅವ್ರು ಇರೋ ಎಲ್ಲಿ ವಿಶ್ವದಾದ್ಯಂತ ಏನೇನು ಏರ್ಕ್ರಾಫ್ಟ್ ಇದೆ ಲೇಯರ್ ಜೆಟ್ ಆಪರೇಟ್ ಆಗ್ತಾ ಇದೆ ಅದನ್ನಷ್ಟೇ ಮೇಂಟೈನ್ ಮಾಡ್ತಾ ಇದ್ದಾರೆ ಬೊಂಬಾರ್ಡಿಯರು. ಹೊಸದು ಒಂದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಈ ಏರ್ಕ್ರಾಫ್ಟ್ ಬಾಂಬೆಯಿಂದ ಟೇಕ್ ಆಫ್ ಆಗತ್ತೆ, ಬಾರಾಮತಿ ಹತ್ರ 8:40, 8:45 ಹೊತ್ತಿಗೆ ಲ್ಯಾಂಡ್ ಆಗುವಾಗ ಇದು ಕ್ರಾಶ್ ಆಗಿದೆ ಅನ್ನೋಂತ ಸುದ್ದಿ. ಆಮೇಲೆ ನಿಮ್ಮ ವಿಜುವಲ್ಸ್ ಇದನ್ನು ಕಾಣಿಸ್ತಾ ಇದೆ. ಯಾರಿಗ್ ಗೊತ್ತು ಅದು ಮೆಕ್ಯಾನಿಕಲ್ ಟ್ರಬಲ್ ಆಗಿರ್ಬೋದು, ಅಥವಾ ಫ್ಲೈಟ್ ಕಂಟ್ರೋಲ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಇಂಜಿನ್ ತೊಂದರೆ ಈ ಏರ್ಕ್ರಾಫ್ಟ್ಗೆ ಸಾಮಾನ್ಯವಾಗಿ ಬಂದಿಲ್ಲ. ಆದ್ದರಿಂದ ಮೆಕ್ಯಾನಿಕಲ್ ಟ್ರಬಲ್ ಆಗಿರಬಹುದು. ಯಾಕಂದ್ರೆ ಬಾರಾಮತಿಯಲ್ಲಿ ವೆದರ್ದೇ ಏನು ತೊಂದರೆ ಇದ್ದಂಗಿಲ್ಲ. ಯಾಕಂದ್ರೆ ಅದು ಮಧ್ಯ ಇದು ಮಹಾರಾಷ್ಟ್ರದ ಜಾಗ, ಅದು ಬಹಳ ಬ್ರೈಟ್ ಆಗೇ ಇರುತ್ತೆ. ಇದನ್ನ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಆದ್ರೆ ಈಗ ನೀವೇ ಹೇಳಿದ ಪ್ರಕಾರ ಇದನ್ನ ಹೇಳೋದು ಸ್ವಲ್ಪ ಈಗ ಪ್ರಿಮೆಚೂರಿಗೆ ಡಿಸೈಡ್ ಮಾಡೋದು. ಆದ್ರೂ ಲೇಯರ್ ಜೆಟ್ ಕ್ರಾಶ್ ಬೇಕಾದಷ್ಟು ಆಗಿದೆ, ಇದರಲ್ಲಿ ಬೇರೆ ದೇಶಗಳಲ್ಲೂ ಆಗಿದೆ. ಅಷ್ಟೇನು ಇದು ಸೇಫ್ ಏರ್ಕ್ರಾಫ್ಟ್ ಅಲ್ಲ ಅನ್ನೋ ಒಂದು ಹೆಸರು ಇದೆ ಇದಕ್ಕೆ. ಮುರಳಿ ಅವರೇ, ಇನ್ನೊಂದು ವಿಚಾರ, ಈಗ ತುರ್ತು ಭೂಸ್ಪರ್ಶ ಅಂತೇಳಿ ಹೇಳಿದಾಗ ಸಹಜವಾಗಿ ಟೆಕ್ನಿಕಲ್ ಪ್ರಾಬ್ಲಮ್, ನೀವು ಹೇಳ್ದಂಗೆ ಮೆಕ್ಯಾನಿಕಲ್ ಏನೋ ತಾಂತ್ರಿಕ ದೋಷ ಆಗಿರುತ್ತೆ ಅನ್ನೋದು ಸಹಜವಾಗಿ. ಈ ಜೆಟ್ಗಳಲ್ಲಿ ಲೇಯರ್ ಜೆಟ್ 45 ಇಂಥ ಜೆಟ್ಗಳಲ್ಲಿ ಯಾವ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗುವಂತ ಪಾಸಿಬಲ್ ಇರುತ್ತೆ? ಅದು ಇಂಜಿನ್ ಫೇಲ್ಯೂರ್ ಆಗೋದಾ, ಅಥವಾ ಇಂಧನ ಸಪ್ಲೈ ಆಗದೆ ಇರೋದಾ? ಯಾವ ರೀತಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳಿರುತ್ತೆ, ಪಾಸಿಬಿಲಿಟೀಸ್ ಇರುತ್ತೆ ಅಂತ?
ಅದು ನೋಡಿ, ಲಿಯರ್ ಜೆಟ್ 45 ಇದು ಏರ್ ಫ್ರೇಮ್ ತುಂಬಾ ಹಳೆ ಏರ್ ಫ್ರೇಮ್. ಯಾಕಂದ್ರೆ ನಾನು ಹೇಳೋದಲ್ಲ ನಿಮ್ಗೆ, ಲಿಯರ್ ಜೆಟ್ 45 ಬೊಂಬಾರ್ಡಿಯರ್ ಇದು 1980s ಅಲ್ಲಿ ಅಥವಾ ಅರ್ಲಿ 1990s ಅಲ್ಲಿ ಕನ್ಸಾಸ್ ಸಿಟಿನಲ್ಲಿ ಈ ಲಿಯರ್ ಜೆಟ್ ಪ್ರೊಡಕ್ಷನ್ ಶುರು ಆಯಿತು. ಕನ್ಸಾಸ್ ಸ್ಟೇಟ್ ಅಲ್ಲಿ, ಅಮೆರಿಕ, ವಿಚಿಟಾ ಕನ್ಸಾಸ್ ಅಲ್ಲಿ. ಅದಾದ್ಮೇಲೆ ಬೊಂಬಾರ್ಡಿಯರ್ ಇದನ್ನ 1919 ಅಲ್ಲಿ ನನಗೆ ಜ್ಞಾಪಕ ಇರೋ ತರ ಇದನ್ನ ಕಂಪ್ಲೀಟ್ ಕಂಪನಿನೇ ಕೊಂಡ್ಕೊಂಡ್ಬಿಟ್ಟು ತಾವೇ ಲೇಯರ್ ಜೆಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಶುರು ಮಾಡಿದ್ರು. ಆದ್ರೆ ಲೇಯರ್ ಜೆಟ್ ಅವ್ರದ್ದು ಸಿಗ್ನೇಚರ್ ಏರ್ಕ್ರಾಫ್ಟ್ ಅಲ್ಲ. ಲೇಯರ್ ಜೆಟ್ ಬೇಕಾದಷ್ಟು ಅವರು ಇದನ್ನ ಮಾಡೆಲ್ಸ್ ನ ಸೀರೀಸ್ ನ ಮಾಡಿದ್ರು. 35, 45, 65, 70 ತನಕ ಮಾಡಿದ್ರು. ಆದ್ರೆ ಲೇಯರ್ ಜೆಟ್ ಕ್ರಾಶಸ್ ಅಮೆರಿಕನಲ್ಲಿ ಬೇಕಾದಷ್ಟು ಆಗಿದೆ. ಅವರು ಬೊಂಬಾರ್ಡಿಯನ್ನವರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ನಿಲ್ಸಿ ಇರೋ ಏರ್ಕ್ರಾಫ್ಟ್ ನ ನಾವು ಮೇಂಟೈನ್ ಮಾಡ್ತೀವಿ ವರ್ಷದಾದ್ಯಂತ ಅಂತ ಘೋಷಣೆ ಮಾಡಿದ್ರು. ಅದು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇದು ಓಲ್ಡ್ ಏರ್ ಫ್ರೇಮ್. ಎರಡನೇದು ಮೆಕ್ಯಾನಿಕಲ್ ಪ್ರಾಬ್ಲಮ್ಸ್ ಮೊದಲು ಈ ಏರ್ ಕಾರ್ಡ್ ಬಂದಿದೆ. ಆ ತರ ಏನಾದ್ರು ಬಂದಿರಬಹುದಾ ಅಂತ ಒಂದು ಅನುಮಾನ. ಎರಡನೇದೇನು ಅಂದ್ರೆ ಈ ಪ್ರೈವೇಟ್ ಆಪರೇಟರ್ಸ್ ಇರ್ತಾರಲ್ಲ, ಪ್ರೈವೇಟ್ ಆಪರೇಟರ್ಸ್ ಎಲ್ಲರಿಗೂ ಗೊತ್ತು, ಅವ್ರು ಜಾಸ್ತಿ ಮೇಂಟೆನೆನ್ಸ್ ಮೇಲೆ ಖರ್ಚು ಮಾಡಲ್ಲ. ಯಾಕಂದ್ರೆ ಅದು ಇಟ್ ಇಸ್ ನಾಟ್ ಕಾಸ್ಟ್ ಎಫೆಕ್ಟಿವ್. ಯಾವಾಗ್ಲೂ ಮೇಂಟೆನೆನ್ಸ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಏರ್ ಕ್ರಾಫ್ಟ್ ನ ಅದನ್ನ ಹಾರಿಸೋಕೆ ಬಹಳ ಕಷ್ಟ ಆಗುತ್ತೆ. ಸೊ ಇದ್ರೂ ಇರಬಹುದು ಆ ಪರ್ಟಿಕ್ಯುಲರ್ ಇವರು ಏರ್ಕ್ರಾಫ್ಟ್ ಪ್ರೈವೇಟ್ ಚಾರ್ಟರ್ಡ್ ಏರ್ಕ್ರಾಫ್ಟ್ ಕಂಪನಿ ಮುಂಬೈನಲ್ಲಿ ಇರೋದು, ಅವರು ಜಾಸ್ತಿ ಮೇಂಟೆನೆನ್ಸ್ ವಿಷಯ ಯೋಚನೆ ಮಾಡದೇ ಇರಬಹುದು. ಅಥವಾ ಅವ್ರಿಗನ್ಸಿರ್ಬೋದು ಇಲ್ಲ ನಮ್ಮ ಏರ್ಕ್ರಾಫ್ಟ್ ಸೇಫ್ ಆಗಿದೆ, ಅದರದೇನು ತೊಂದರೆ ಇಲ್ಲ ಅಂತ. ಸೊ ಈ ತರ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇದೆ. ಇಂಜಿನ್ ಪ್ರಾಬ್ಲಮ್ ಅಂತ ನೀವು ಹೇಳಿದ್ರಿ, ಅದು ಈಗ ಸದ್ಯದಲ್ಲಿ ಹೇಳೋದು ಕಷ್ಟ. ಎಷ್ಟೋ ಏರ್ಕ್ರಾಫ್ಟ್ಗಳು ಲ್ಯಾಂಡಿಂಗ್ ಟೈಮಲ್ಲಿ ಇಂಜಿನ್ ಇದನ್ನ ಫ್ಲೇಮ್ ಔಟ್ ಆಗಿರುವಂತಹ ಸಾಧ್ಯತೆಗಳಿದೆ. ಆದ್ರೆ ಈ ಲಿಯರ್ ಜೆಟ್ ಅಲ್ಲಿ ಇಂಜಿನ್ ಫ್ಲೇಮ್ ಔಟ್ ಆಗಿರೋದು ಲ್ಯಾಂಡಿಂಗ್ ಟೈಮಲ್ಲಿ ನಾವು ಯಾವ ತರನು ಮೊದಲು ಕೇಳಿಲ್ಲ. ಮುರಳಿ ಸರ್, ಇನ್ನು ಏನಾದ್ರೂ ಬ್ಲಾಕ್ ಬಾಕ್ಸ್ ಪತ್ತೆ ಆಯ್ತು ಅಂತ ಹೇಳಿದ್ರೆ ನಿಖರವಾಗಿ ಹೀಗೆ ಆಗಿರಬಹುದು ಅನ್ನೋದೇನಾದ್ರೂ ಅಲ್ಲಿ ಮಾಹಿತಿ ಸಿಗಬಹುದಾ? ಅಲ್ಲಿರುವಂತಹ ಪೈಲಟ್ ಯಾರ ಜೊತೆಯಲ್ಲಿ ಸಂಪರ್ಕ ಮಾಡಿರಬಹುದು? ನಾಗರಿಕ ವಿಮಾನ ರೀತಿಯಲ್ಲೇ ಈ ಜೆಟ್ಗಳು ಕೆಲಸ ಮಾಡ್ತಾವ? ಹೇಗಾಗುತ್ತೆ ಅಂತ ಅದೆಲ್ಲ ಪ್ರೋಸೆಸ್? ಪೂರ್ತಿ DGCA ಕಂಟ್ರೋಲ್ ನಲ್ಲಿದೆ. ಆಮೇಲೆ ಬಾರಾಮತಿನಲ್ಲಿ ಒಂದು ಏರ್ ಟ್ರಾಫಿಕ್ ಕಂಟ್ರೋಲ್ ಇದೆ. ಆ ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆಗೆ ಇವರು ಕಂಟೈನರ್ಸ್ ಆಗಿ ಇದನ್ನ ಪೈಲಟ್ ಎಂಗೇಜ್ ಮಾಡ್ತಾ ಇದ್ದಿರ್ಬೇಕು. ಆಮೇಲೆ ಇದರಲ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರು ಇದೆ. ಆಮೇಲೆ ಇದನ್ನ ATC ಕಾನ್ವರ್ಸೇಷನ್ ಅಲ್ಲಿ ATC ರೆಕಾರ್ಡ್ ಆಗಿರುತ್ತೆ. ಆಮೇಲೆ ಬ್ಲಾಕ್ ಬಾಕ್ಸ್, ನನಗೆ ಯಾವ ತರ ಬ್ಲಾಕ್ ಬಾಕ್ಸ್ ಈ ಲಿಯರ್ ಜೆಟ್ ಅಲ್ಲಿ ಇದೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ಇದು ಪೂರ್ತಿ ಪ್ಯಾರಾಮೀಟರ್ಸ್ ನ ರೆಕಾರ್ಡ್ ಮಾಡುತ್ತೋ ಅಥವಾ ಓನ್ಲಿ ಲಿಮಿಟೆಡ್ ಪ್ಯಾರಾಮೀಟರ್ಸ್ ರೆಕಾರ್ಡ್ ಮಾಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಂದು ಸೀರೀಸ್ ಆಫ್ ಲೇಯರ್ ಜೆಟ್ ಅಲ್ಲೂ ಒಂದು ಬೇರೆ ತರ ಬ್ಲಾಕ್ ಬಾಕ್ಸ್ ನ ಅಥವಾ ಫ್ಲೈಟ್ ಡೇಟಾ ರೆಕಾರ್ಡ್ ನ ಅಳವಡಿಸಿಕೊಂಡಿದ್ದಾರೆ. ಬಟ್ ಇದರಲ್ಲಿ 45 ಸೀರೀಸ್ ಅಲ್ಲಿ ಯಾವ ತರ ಇದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದ್ರೂ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಇಂದ ಗೊತ್ತಾಗತ್ತೆ. ಕಾಕ್ಪಿಟ್ ನೋಡಿ, ಈ ಏರ್ ಕ್ರಾಫ್ಟ್ ಅಲ್ಲಿ ಕೋ ಪೈಲಟ್ ಇಲ್ಲ, ಒಬ್ಬನೇ ಪೈಲಟ್, ಒಬ್ಬ ಇದು ಫ್ಲೈಟ್ ಅಟೆಂಡೆಂಟ್ ಅಷ್ಟೇ. ಸೊ ಅವರು ಏನ್ ಕಾನ್ವರ್ಸೇಷನ್ ಇದ್ರು ಪೈಲಟ್ ಅದು ATC ಜೊತೆಗೆ ಇರುತ್ತೆ ಹೊರತು ಅವರು ಬೇರೆ ಯಾರ ಜೊತೆಗೂ ಇರಲ್ಲ. ಸೊ ಆದ್ರೆ ಒಂದ್ ಸಮಯ ಏನಾದ್ರು ಸೀರಿಯಸ್ ಎಮರ್ಜೆನ್ಸಿ ಬಂದ್ರೆ ಮೇಡೆ ಕಾಲ್ ಕೊಟ್ಟಿರ್ತಾರೆ. ಅಥವಾ ಇಲ್ಲ ನಾನು ಇದನ್ನ ಐ ಆಮ್ ಲೂಸಿಂಗ್ ಹೈಟ್ ಅಂತ ಹೇಳಿರ್ಬೋದು ಅವ್ರಿಗೆ ATCಗೆ. ಸೊ ATC ಅವರು ರೆಕಾರ್ಡ್ ಮಾಡಿದ್ರೆ ಇವೆಲ್ಲ ಇದನ್ನ ಪೈಲಟ್ ಜೊತೆಗೆ ಅವರದು ಸಂಭಾಷಣೆ, ಅದರಿಂದ ಸ್ವಲ್ಪ ಕ್ಲೂಸ್ ಸಿಗಬಹುದು. ಬಟ್ ಫ್ಲೈಟ್ ಡೇಟಾ ರೆಕಾರ್ಡರ್ ಅಥವಾ ಬ್ಲಾಕ್ ಬಾಕ್ಸ್ ಅಂತ ನಾವು ಕರಿತೀವಿ, ಅದರದ್ದು ಯಾವ ತರ ಬ್ಲಾಕ್ ಬಾಕ್ಸ್ ಇದೆ ಅಂತ ಹೇಳೋದು ಈಗ ಸದ್ಯದಲ್ಲಿ ಕಷ್ಟ. ಸರ್, ಇನ್ನೊಂದು ವಿಚಾರ, ಈಗ ಒಂದು ವೇಳೆ ಈಗ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದಾಗ, ಈಗ 6 ಜನ ಪ್ರಯಾಣ ಮಾಡ್ತಿದ್ದಂತ ಸ್ಪೆಷಲ್ ಜೆಟ್ ಅದು ಎಸ್ಕೇಪ್ ಆಗ್ಲಿಕ್ಕೆ ಬೇರೆ ಅವಕಾಶಗಳೇ ಇಲ್ವಾ? ಪೈಲಟ್ ಕಂಟ್ರೋಲ್ ಮಾಡೋದು ಬಿಟ್ರೆ ಬೇರೆ ಯಾವ ಪಾಸಿಬಿಲಿಟೀಸೇ ಇಲ್ವಾ? ಎಸ್ಕೇಪ್ ಆಗೋದಕ್ಕೆ ಸಾಧ್ಯತೆಗಳೇ ಇಲ್ವಾ ಅಂತ? ಸಾಧ್ಯತೆಗಳು ಇಲ್ಲ. ಯಾಕಂದ್ರೆ ಇದು ಪ್ಯಾಸೆಂಜರ್ ಏರ್ಕ್ರಾಫ್ಟ್, ಇದು ಸ್ಮಾಲ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಇದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎ ಜೆಟ್ ಏರ್ಕ್ರಾಫ್ಟ್, ಇದು ಪ್ಯಾಸೆಂಜರ್ ಜೆಟ್. ಇದು ಇದರಲ್ಲಿ ಎಸ್ಕೇಪ್ ಆಗುವಂತ ಸ್ಥಿತಿ ಯಾವ ತರ ಪಾಸಿಬಿಲಿಟೀಸು ಇಲ್ಲ. ಇದಕ್ಕೆ ಒಂದ್ ಸಮಯ ಏರ್ಕ್ರಾಫ್ಟ್ ಲ್ಯಾಂಡ್ ಆಗಿ ಒಂದ್ ಸಮಯ ಅಂಡರ್ ಕ್ಯಾರೇಜ್ ಎಲ್ಲ ಪೂರ್ತಿ ಇದನ್ನ ಫ್ರಾಕ್ಚರ್ ಆಗಿ ಏರ್ಕ್ರಾಫ್ಟ್ ಸ್ಲೋ ಆದಾಗ ಏರ್ಕ್ರಾಫ್ಟ್ ಡೋರ್ ತೆಗೆದುಬಿಟ್ಟು ಹೊರಗೆ ಜಂಪ್ ಮಾಡಿರೋ ಕೆಲವು ಇದನ್ನ ಉದಾಹರಣೆಗಳು ಇದೆ. ಆದ್ರೆ ಇವೆಲ್ಲ ಈ ಏರ್ಕ್ರಾಫ್ಟ್ ಅಲ್ಲಿ ಬಾರಾಮತಿಯಲ್ಲಿ ಖಂಡಿತ ಮಾಡಕ್ಕಾಗಲ್ಲ. ನನಗನ್ಸತ್ತೆ ಯಾವ ತರ ಪಾಸಿಬಿಲಿಟೀಸು ಇಲ್ಲ ಇದು ಏರ್ಕ್ರಾಫ್ಟ್ ಅಲ್ಲಿ ಎಸ್ಕೇಪ್ ಆಗಕ್ಕೆ. ಓಕೆ, ಈಗ ಮುಂದೇನು ಅಂತ, ಈಗ ಅಲ್ಲಿ ಕೆಲವು ಅವಶೇಷಗಳೆಲ್ಲ ಸಿಕ್ಕಿದ್ದಾವೆ,
ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್? ಇದರ ತನಿಖೆ ಎಲ್ಲ ಹೆಂಗಾಗುತ್ತೆ? ಇದನ್ನ ಐಡೆಂಟಿಫೈ ಮಾಡೋದಾದ್ರೂ ಹೇಗಾಯ್ತು ಈ ಇನ್ಸಿಡೆಂಟ್ ಅಥವಾ ಆಕ್ಸಿಡೆಂಟ್ ಅನ್ನೋದನ್ನ ಐಡೆಂಟಿಫೈ ಮಾಡೋದಾದ್ರೂ ಹೇಗೆ? ವಾಟ್ ನೆಕ್ಸ್ಟ್ ಸರ್ ಈಗ ಮುಂದೆ? ಆಕ್ಚುಲಿ DGCA ಅವರು ಆಗಲೇ ಒಂದು ಇದು ಕಮಿಟಿ, ಎನ್ಕ್ವೈರಿ ಕಮಿಟಿನ ಇದನ್ನ ಘಟನೆ ಮಾಡಿರಬಹುದು. ಅದರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. DGCA ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಇದು ಕೆಲವಾರು ಇನ್ವೆಸ್ಟಿಗೇಷನ್ಸ್ ಅಲ್ಲಿ ತುಂಬಾನೇ ಇದನ್ನ ಲೂಪ್ ಹೋಲ್ಸ್ ಕಂಡು ಬಂದಿದೆ. ನಮ್ದು ಅಹಮದಾಬಾದ್ ಅಲ್ಲಿ ಕ್ರಾಶ್ ಆಯ್ತಲ್ಲ, ಇದು ಏರ್ ಇಂಡಿಯಾ 171 ನೋಡಿ, ಅದರದ್ದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಅದರ ಮೇಲೆ DGCA ಮೇಲೆ ಬಹಳ ಎಲ್ಲರೂ ಕೈ ತೋರಿಸ್ತಾ ಇದ್ದಾರೆ. ಅವರು ಸರಿಯಾದ ಮೆಂಬರ್ಸ್ ನ ಅವರು ಹಾಕಲ್ಲ ಇನ್ವೆಸ್ಟಿಗೇಷನ್ಗೆ. ಆಮೇಲೆ ಇನ್ವೆಸ್ಟಿಗೇಷನ್ ಏನಾದ್ರು ಅವರಿಗೆ ವ್ಯತಿರಿಕ್ತವಾಗಿ ಏನಾದ್ರು ಒಂದು ಇದು ಬಂದ್ರೆ, ರಿಪೋರ್ಟ್ ಬಂದ್ರೆ ಅದನ್ನ ಅವರು ಮುಚ್ಚಾಕ್ತಾರೆ. ಈ ತರ ಎಲ್ಲ ಬೇಕಾದಷ್ಟು ಮಾತುಗಳಿದೆ. ಸೊ ಯಾವ ತರ DGCA ಇದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೋ. ಮುರಳಿ ಸರ್, ನಿಮ್ಮನ್ನ ನಾನು ಮತ್ತೆ ಮಾತಾಡ್ತೀನಿ. ಇನ್ನಷ್ಟು